ಮಾಡಬೇಕು. ನೀವು ಈ ಬಗ್ಗೆ ರಾಜನಿಗೆ ದೂರು ಕೊಟ್ಟಿರುವಿರಾ? ನಮಗೆ ಒಂದಾದ ರಾಜ ಇಂದ್ರಜಿತ್ತನನ್ನು ನೋಡುವ ಅವಕಾಶವನ್ನು ಮಂತ್ರಿಗಳು ಅಧಿಕಾರಿಗಳು ಮಾಡಿಕೊಟ್ಟಿರುವರೆ ನಮ್ಮನ್ನು ಮಾತನಾಡಿಸಲು ರಾಜನಿಗೆ ಸಮಯವೇನಿದೆ? ನಮ್ಮ ರಾಜ ಗಾನ, ಸಂಗೀತ, ನೃತ್ಯ ಮತ್ತು ಶ್ರೀಮಂತರ ಭೋಜನಾ ಕೂಟದಲ್ಲಿ ಮುಳುಗಿದ್ದಾನೆ. ಇಂತಹ ರಾಜನನ್ನು ದೇಶ ಬಿಟ್ಟು ಓಡಿಸಬೇಕು. ಪ್ರಜೆಗಳ ಕಣ್ಣೀರು ಒರೆಸಿದ ರಾಜನಿಗೆ ಧಿಕ್ಕಾರವಿರಲಿ. ನೀವು ಯಾರು? ದಯವಿಟ್ಟು ತಿಳಿಸಿ, ನೀವು ಯಾರು? ನಾವು ಈ ರಾಜ್ಯದ ರೈತರು. ಬೆಳೆ ಬೆಳೆಸುತ್ತೇವೆ, ಆದರೆ ಬೆಳೆದ ಬೆಳೆಗೆ ತಕ್ಕ ಪ್ರತಿಫಲವಿಲ್ಲ. ದಿನದಿಂದ ದಿನಕ್ಕೆ ನಾವು ಕುಸಿಯುತ್ತಿದ್ದೇವೆ. ಬರಗಾಲ ಬಂದಿದೆ. ಹಳ್ಳ ಕೊಳ್ಳಗಳಲ್ಲಿ, ನದಿ ಕಾಲುವೆಗಳಲ್ಲಿ ನೀರು ಹರಿಯುವುದಿಲ್ಲ. ನಮ್ಮ ಕಣ್ಣೀರು ಹರಿಯುತ್ತಿದೆ. ತಿಂಗಳಿಗೊಮ್ಮೆ ರಾಜನ ಅಧಿಕಾರಿಗಳು ಹಳ್ಳಿಗೆ ಭೇಟಿ ನೀಡುತ್ತಾರೆ. ನಮ್ಮಿಂದ ಕಪ್ಪ ಕಾಣಿಕೆ ವಸೂಲಿ ಮಾಡುತ್ತಾರೆ. ಕಪ್ಪ ಕಾಣಿಕೆ? ಯಾರಿಗೆ ಕಪ್ಪ ಕಾಣಿಕೆ ಕೊಡಬೇಕು? ನೀವು ಈ ರಾಜ್ಯದ ಪ್ರಜೆಗಳು. ಇನ್ಯಾರಿಗೆ? ಇಂದ್ರಜಿತ್ ಮಹಾರಾಜನಿಗೆ. ಮಂತ್ರಿ ವೀರಸೇನ ಪ್ರತಿ ತಿಂಗಳು ಬರುತ್ತಾನೆ. ಚೀಲ ತುಂಬಾ ದುಡ್ಡನ್ನು ಒಯ್ಯುತ್ತಾನೆ. ನೀವು ವಿದ್ವಾಂಸರಲ್ಲವೇ? ಈ ರಾಜ್ಯದ ಬಗ್ಗೆ, ಈ ಮಂತ್ರಿಗಳ ಬಗ್ಗೆ ಒಂದು ಪುಸ್ತಕ ಬರೆಯಿರಿ. ಮಂತ್ರಿ ಶೂರಸೇನನ ಬಳಿ ಒಂದು ಚಿನ್ನದ ಚೆಂಡಿದೆ. ಆ ಚೆಂಡಿನೊಂದಿಗೆ ಆಟವಾಡುತ್ತಾ ಅವಂತಿ ನಗರದ ಪ್ರಜೆಗಳು ಸುಖವಾಗಿದ್ದಾರೆ ಎಂಬುದಾಗಿ ರಾಜನಿಗೆ ವರದಿ ಕೊಡುತ್ತಾರೆ. ರಾಜನ ಬಗ್ಗೆ ಏನು ಬರೆಯಲಿ? ಪ್ರಜೆಗಳ ಬಗ್ಗೆ ಕಿಂಚಿತ್ತು ಚಿಂತೆ ಇಲ್ಲದ ರಾಜ ಮುಂದಿನ ಜನ್ಮದಲ್ಲಿ ಅವಂತಿ ನಗರದಲ್ಲಿ ಭಿಕ್ಷುಕನಾಗಿ ಹುಟ್ಟಲು ಅಯೋಗ್ಯ ಎಂದು ಬರೆಯಿರಿ. ನೀವ್ಯಾಕೆ ಅಳುತ್ತಿರುವಿರಿ ಮಹಾಸ್ವಾಮಿ? ಅವಂತಿ ನಗರದ ಪ್ರಜೆಗಳು ಇಂತಹ ದಾರಿದ್ರ್ಯದಲ್ಲಿ ಬದುಕುತ್ತಿದ್ದಾರೆ. ವಿದ್ವಾಂಸರೇ, ನಮ್ಮಲ್ಲಿ ಕೆಲವರು ಭಿಕ್ಷೆ ಬೇಡಿ ಬದುಕುತ್ತಿದ್ದಾರೆ. ಇನ್ನು ಕೆಲವರು ಕಳ್ಳತನವನ್ನೇ ಕಸುಬು ಮಾಡಿಕೊಂಡಿದ್ದಾರೆ. ಈ ರಾಜನಿಗೆ, ಈ ರಾಜನ ಮಂತ್ರಿಗಳಿಗೆ ಸರಿಯಾದ ಪಾಠ ಕಲಿಸಬೇಕೆಂದು ನಿಮಗೆ ಅನಿಸುವುದಿಲ್ಲವೇ? ನಮಗೊಬ್ಬ ಯೋಗ್ಯ ನಾಯಕ ಬೇಕು. ನಾನೇ ನಿಮ್ಮ ನಾಯಕನಾಗಿ ಅವಂತಿ ನಗರದ ರಾಜ ಇಂದ್ರಜಿತ್ ಮತ್ತು ಆತನ ಮಂತ್ರಿಗಳಿಗೆ ಪಾಠ ಕಲಿಸಿದರೆ ಹೇಗೆ?
ನೆರವೇರಿತು. 1 ತಿಂಗಳ ಕಾಲ ರಾಜ ಇಂದ್ರಜಿತನು ಗ್ರಾಮ ವಾಸ್ತವ್ಯದ ಶಿಕ್ಷೆ ಅನುಭವಿಸಿದನು. ಪುನಃ ಅರಮನೆಗೆ ಹಿಂತಿರುಗಿದನು. ಹೀಗೆ ರಾಜ ಇಂದ್ರಜಿತ್ ಮತ್ತು ರಾಣಿ ಧರ್ಮಾವತಿ ಬಹಳ ಕಾಲ ಸುಖ ಸಂತೋಷದಿಂದ ರಾಜ್ಯಭಾರ ನಡೆಸಿದರು. ಅಲ್ಲಯ್ಯ ನಾಟಕಗಾರ, ನಿನ್ನ ನಾಟಕದ ಕತೆ ಹೇಗಿತ್ತು ಅಂದ್ರೆ ನಿನ್ನೆ ಮೊನ್ನೆ ಅಲ್ಲೇ ನಡೆದ ಆಗಿತ್ತು, ಇವತ್ತು ಇಲ್ಲೇ ನಡೆದ ಆಗಿದೆ. ಅದಕ್ಕಾಗಿ ಮಹಾಜನರೇ, ಅಧಿಕಾರವೆಂಬ ಚಿನ್ನದ ಚೆಂಡಿನ ಓಕೆ ಯಾರೂ ಒಳಗಾಗದೆ ಕರ್ತವ್ಯ ನಿಷ್ಠೆಯಿಂದ ಅಧಿಕಾರವನ್ನು ನಡೆಸುವ ಸದ್ಬುದ್ಧಿಯನ್ನು ದೇವರು ನಮಗೆ ನೀಡಲೆಂದು ಪ್ರಾರ್ಥಿಸುವ. ಈಗ ಚಿನ್ನದ ಚೆಂಡಿನೊಂದಿಗೆ ಆಡಿದವರ ಪರಿಚಯ. ವಿಜಯಲಕ್ಷ್ಮಿ 7ನೇ ತರಗತಿ, ಅಕ್ಷತಾ 7ನೇ ತರಗತಿ, ಹಿರಬಸವ 5ನೇ ತರಗತಿ, ನೀಶಾ